ಧನ್ಯವಾದಗಳು. ಕಳೆದ 6 ವರ್ಷಗಳಿಂದ ಕನ್ನಡ ಸಂಘದ ಚುಕ್ಕಾಣಿ ಹಿಡಿದು ಸರ್ವತೋಮುಖ ಏಳಿಗೆಗೆ ಶ್ರಮಿಸಿ ವಿದ್ಯಾರ್ಥಿ ವೃಂದವನ್ನು ವಿವಿಧ ಕಾರ್ಯಗಳಲ್ಲಿ ಯಶಸ್ವಿಗೊಳಿಸಲು ಹುರಿದುಂಬಿಸುತ್ತಾ ಬಂದಿದ್ದಾರೆ. ಸಂಘರ್ಷದ ಕಾವನ್ನು ನಿವಾರಿಸಿ ಪರ್ವದ ಕಾಲಚಕ್ರವನ್ನು ಸರಿದೂಗಿಸಿ ಕರ್ನಾಟಕದ ವಿಜೃಂಭಿತ ಆಚರಣೆಗೆ ನಾಂದಿ ಹಾಡಿ ಘರ್ಜನೆಯ ಗತವೈಭವವನ್ನು ಸಾರಿ ಇದೀಗ ಸುಂದರತೆ ಹಾಗೂ ಸಹನೆಯ ಪ್ರತೀಕ ಜಗದ್ವಾಹದ ಮುಖ್ಯ ಸಾರಥಿಯಾಗಿದ್ದಾರೆ. ಜ್ಞಾನದ ಕಡಲು, ಅನುಭವದ ಗಣಿ, ನಮ್ಮ ಕಾಲೇಜಿನ ಹೆಮ್ಮೆಯಾಗಿರುವ ಹಾಗೂ ನಮ್ಮೆಲ್ಲರಿಗೂ ಹಿರಿಯ ಮಾರ್ಗದರ್ಶಕರಾದಂತಹ ಕನ್ನಡ ಸಂಘದ ಸಂಚಾಲಕರಾದ ಡಾಕ್ಟರ್ ವಿಕ್ರಮ್ ಎನ್ ಬಹದ್ದೂರ್ ದೇಸಾಯಿ ಸರ್ ಅವರು ಇಂದು ಉಪಸ್ಥಿತರಿರುವ ಗಣ್ಯಾತಿ ಗಣ್ಯರಿಗೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇಷ್ಟೊಂದು ಸಾಧನೆಗಳನ್ನು ಮಾಡಿದ್ದೀನಿ ಅಂತ ಇವತ್ತೇ ಗೊತ್ತಾಯಿತು. ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲ EL, PBL, IDP, ಲ್ಯಾಬ್ ಇಂಟರ್ನಲ್ಸು, CI ಮರೆತು ಈ ಕನ್ನಡ ಹಬ್ಬ ಜಗದ್ವಾಹವನ್ನು ಆನಂದಿಸಿ ಎಂದು ಹೇಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ಶುರು ಮಾಡುತ್ತೇನೆ. ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೇರಿಕಾ ಸುತ್ತಿ ಬಂದವರು, ಅವಳೇ ನನ್ನ ಗೆಳತಿ ಎಂದವರು, ಅಮೃತಧಾರೆ ಸುರಿಸಿದವರು, ಇಷ್ಟಕಾಮ್ಯ ಬರೆದವರು, ಕೊಟ್ರೇಶಿಯ ಕನಸು ನನಸು ಮಾಡಿದವರು, ಕನ್ನಡ ಸಿನಿಮಾಕ್ಕೆ ಹೂಮಳೆ ಹರಿಸಿದವರು, ಮಲ್ಲಿಗೆಯನ್ನು ತಮ್ಮ ಮಾತಲ್ಲೇ ಅರಳಿಸಿದವರು. ಅವರು ನಮ್ಮ ಜೊತೆ 2 ಗಂಟೆಗಳ ಕಾಲ ಮಾತ್ರ ಇರ್ಬೋದು, ಆದರೆ ಅವರಿಂದ ನಮಗೆ ಆಗುವ ಅನುಭವ ಅವಿಸ್ಮರಣೀಯ. ಸುವರ್ಣಗಳಿಗೆ ನಿಮ್ಮ ವ್ಯಕ್ತಿತ್ವ, ನಡವಳಿಕೆ, ಆಳವಾದ ಜೀವನ ದರ್ಶನ ನಮ್ಮನ್ನು ಪ್ರೇರಿತಗೊಳಿಸುವಲ್ಲಿ ಸಂದೇಹವೇ ಇಲ್ಲ. ಇಂದು ಅವ್ರದ್ದು ಚಲನಚಿತ್ರಗಳನ್ನು ಸುಮಾರು ಜನ ನೋಡಿರ್ತೀರ ಎಲ್ಲರೂ. ಅಮೇರಿಕಾ ಇರ್ಬೋದು, ಅಥವಾ ಕೊಟ್ರೇಶಿ ಕನಸು ಇರ್ಬೋದು, ಅಥವಾ ಹೂಮಳೆ ಇರ್ಬೋದು, ಎಲ್ಲ ಮೂವೀಸ್ಗೂ ನ್ಯಾಷನಲ್ ಅವಾರ್ಡ್ ಬಂದಿದೆ. ಪ್ರತಿಯೊಂದರಲ್ಲೂ ಏನಾದರೂ ಈಗ ನಾವು ಮಾತಾಡ್ತಾ ಇದ್ದೀವಿ ಪ್ಯಾನ್ ಇಂಡಿಯಾ ಅಂತ. ಅವಾಗ ಅವ್ರು 1997ನಲ್ಲೇ ಪ್ಯಾನ್ ಯೂನಿವರ್ಸ್ ಮೂವಿ ಮಾಡಿದ್ದಾರೆ. ಆ ಥರ ಒಂದು ಅವ್ರದ್ದು ಡೈರೆಕ್ಷನ್, ಆ ಥರ ಒಂದು ಅವ್ರ ವಿಷನ್ ಇತ್ತು. 1997ನಲ್ಲೇ ಪ್ಯಾನ್ ಯೂನಿವರ್ಸ್ ಅನ್ಬೋದು ನಾವು. ಇವತ್ತಿಗೂ ಅದು ರಿಲೆವೆಂಟ್ ಆಗಿದೆ. ಸೊ ಅವ್ರ ಚಿತ್ರಗಳನ್ನು ನೋಡ್ಬೋದು. ಅಮೇರಿಕಾ ನೋಡ್ಬೋದು. ಯಾವಾಗಲೂ ಭಾವನೆಗಳ ಮಧ್ಯೆ ಘರ್ಷಣೆ ಅಥವಾ ವ್ಯಕ್ತಿಗಳ ಮಧ್ಯೆ ಘರ್ಷಣೆ, ಆ ಥರನೇ ಕತೆ ಆರಿಸ್ಕೋತಾರೆ. ಒಬ್ಬರೊಬ್ಬರಿಗೆ ಅಮೇರಿಕಾ ಎಂಬುದು ಕನಸು, ಆಮೇಲೆ ಭಾರತ ಎಂಬ ಭಾವನೆ ನಡುವಿನ ಘರ್ಷಣೆ. ಇಟ್ಸ್ ಅ ಬಿಗ್ ಕಾನ್ಸೆಪ್ಟ್. ಬಟ್ ಅದನ್ನು ಹೆಂಗೆ ಹೊಣಿತಾರೆ, ಕತೆಯಾಗಿ ಹೆಂಗೆ ಹೊಣಿತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಮೃತಧಾರೆ ತಗೊಂಡ್ರೆ ಎಲ್ಲ ಪ್ರತಿಯೊಂದಕ್ಕೂ ಸಂಶೋಧನೆ ಇರುತ್ತೆ. ಯಾವುದೇ ಒಂದು ಮೂವಿ ಮಾಡಿದರೂ ಅದರ ಹಿಂದೆ ರಿಸರ್ಚ್ ಇರುತ್ತೆ, ಸಂಶೋಧನೆ ಇರುತ್ತೆ. ಸುಮ್ಮನೆ ಮೂವಿ ಮಾಡಿಬಿಡಲ್ಲ ಅವರು. ಸೊ ನಾವೆಲ್ಲ ಈ ಹುಡುಗರು ಏನೇ ಪ್ರಾಬ್ಲಮ್ ಕೊಟ್ಟರು, ಏನೋ ರೈತನ ಬಗ್ಗೆ ಮೂವಿ ಮಾಡಬೇಕಂದ್ರೆ ಚಾಟ್ ಜಿ ಪಿ ಟಿಯಲ್ಲಿ ಹಾಕಿ ವಾಟ್ ಆರ್ ದ 5 ಟಾಪ್ ಮೋಸ್ಟ್ ಪ್ರಾಬ್ಲಮ್ಸ್ ಫಾರ್ ಫಾರ್ಮರ್ಸ್ ಅಂತ ಹಾಕಿಬಿಡ್ತೀವಿ. ಬಟ್ ಅವ್ರು ಹಂಗಲ್ಲ, ಫಾರ್ಮರ್ಸ್ ಜೊತೆ ಕೂತ್ಕೋತಾರೆ, ಹೋಗ್ತಾರೆ, ಮಾತಾಡ್ತಾರೆ, ಅವರ ಜನಜೀವನ ಹೆಂಗಿದೆ ನೋಡ್ತಾರೆ. ಸೊ ಅಮೃತಧಾರೆ ಒಂದೇನೋ ಡಿಸೀಸ್ ಬಗ್ಗೆ ಮೂವಿ ಮಾಡಿದಾಗ ಹಿ ಹ್ಯಾಸ್ ಇಂಟ್ರಾಕ್ಟೆಡ್ ವಿತ್ ಮೆನಿ ಡಾಕ್ಟರ್ಸ್. ಸಾವಲ್ಲಿ ಡಿಸೀಸ್, ಕ್ಯಾನ್ಸರ್ ಇರೋನ್ ವ್ಯಕ್ತಿ ಸೈಕಾಲಜಿ ಹೆಂಗಿರುತ್ತೆ, ಸೊ ಆ ಥರ ತುಂಬ ರಿಸರ್ಚ್ ಮಾಡಿ ಮೂವಿ ಮಾಡೋವಂಥವ್ರು ಅವರು. ಸಾವುಗಳನ್ನು ಬೇರೆ ಬೇರೆ ಧರ್ಮಗಳಲ್ಲಿ ಹೇಗೆ ನೋಡ್ತಾರೆ, ಅದ್ರ ಬದಲೇ ಸಾವಿನ ಬಗ್ಗೆ ಶ್ಲೋಕಗಳೇನಿವೆ, ಸೊ ಆ ಥರ ಎಲ್ಲ ನೋಡ್ತಾರೆ. ಆಮೇಲೆ ವ್ಯಕ್ತಿತ್ವಗಳ ಮಧ್ಯೆ ಘರ್ಷಣೆ, ಮಾತಾಡ ಮಲ್ಲಿಗೆ ನೋಡಿರ್ಬೋದು, ವಿಷ್ಣುವರ್ಧನ್, ಸುದೀಪ್. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಾಗಲ್ಲ. ಬಟ್ ದೇ ಹ್ಯಾವ್ ಅ ಡಿಫ್ರೆಂಟ್ ರೂಟ್ಸ್ ಆಫ್ ಗೆಟಿಂಗ್. ಒಬ್ಬರು ಅಹಿಂಸೆ ಮಾರ್ಗ, ಒಬ್ಬರು ಹಿಂಸೆ ಮಾರ್ಗ ತೊಗೊಂಡಿರ್ತಾರೆ. ಇಬ್ಬರು ನಮಗೆ ಬೇಕಾಗ್ತಾರೆ. ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ನ ಹೆಂಗೆ ನಾವು ನೆನೆಸ್ತೀವೋ ಹಾಗೆ ಅವ್ರು ಮಾತಾಡ ಮಲ್ಲಿಗೆಯಲ್ಲಿ ಸುದೀಪ್ ಸುಭಾಷ್ ಚಂದ್ರ ಬೋಸ್ ಅನ್ಬೋದು, ವಿಷ್ಣುವರ್ಧನ್ ಸರ್ ಗಾಂಧೀಜಿ ಅನ್ಬೋದು. ಸೊ ಆ ಥರ ಎಲ್ಲ ಗ್ಲೋಬಲ್ ಇಶ್ಯೂಸೇ ತಗೋತಾರೆ ಅವರು. ಅಮೇರಿಕಾ ಇರಲಿ, ನಗರೀಕರಣ ಇರಲಿ, ಅಥವಾ ಒಂದು ಹೂಮಳೆಯಲ್ಲಿ ವಿಧವಾ ವಿವಾಹ ಇರಲಿ, ರಿಲೆವೆಂಟ್ ಟು ಸೊಸೈಟಿ ಏನಿದೆ ಆ ಥರ ಮೂವಿ ಮಾಡ್ತಾರೆ. ಈಗಿನ ಕಾಲದಲ್ಲಿ ನೋಡಿದ್ದೀರಾ ನೀವೆಲ್ಲ, ಬರೀ ಹೊಡೆಯೋದು, ಬಡಿಯೋದು, ಕಡಿಯೋದು, ಆ ಥರ ಮೂವೀಸ್ ಬರ್ತಾ ಇದೆ. ಅಂಥದ್ರಲ್ಲಿ ಇವರು ತುಂಬ ವಿಭಿನ್ನವಾದ ಚಲನಚಿತ್ರಗಳನ್ನು ಮಾಡಿ ನಮಗೆಲ್ಲ ರಂಜಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ಅಮೇರಿಕಾ 1997ನಲ್ಲಿ ಧಾರವಾಡದಲ್ಲಿ ಪದ್ಮಾ ಥಿಯೇಟರಲ್ಲಿ ನೋಡಿದ ನೆನಪು ಇನ್ನೂ ಇದೆ. ಸೊ ಅದನ್ನು ತಡೆದು ಬಿಡುತ್ತೆ, ನಾವು ವಿದೇಶಕ್ಕೆ ಹೋಗೋಕ್ಕೆ ತಡೆದು ಬಿಡುತ್ತೆ, ಆ ಥರ ಮೂವಿ ಅದು. ಬಟ್ ಆದರೂ 2 ಸಲ ಜರ್ಮನಿಗೆ ಹೋಗಿ ಬಂದಿದ್ದೀನಿ. ಸೊ ಅವ್ರ ಮೂವಿ ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ನಮ್ಮ ದೇಶದ ಸಲುವಾಗಿ ಏನಾದರೂ ಮಾಡೋಣ, ಏನಾದರೂ ಕೊಡುಗೆ ಕೊಡೋಣ ಅನ್ನೋದು ತುಂಬ ಬಂದುಬಿಡುತ್ತೆ. ಸೊ ಆ ಥರ ಮೂವೀಸ್ ಇರುತ್ತೆ. ಸೊ ಇಂದು ನಮ್ಮ ಕನ್ನಡ ವೇದಿಕೆಯನ್ನು ಪ್ರಕಾಶಮಾನಗೊಳಿಸಲು ಬಂದಿರೋರು ಕನ್ನಡ ಚಲನಚಿತ್ರ ಕ್ಷೇತ್ರದ ಹೆಮ್ಮೆ ನಿರ್ದೇಶಕ, ಬರಹಗಾರ, ಕಲಾವಿದ ಮತ್ತು ಕನ್ನಡ ಸುಭದ್ರಕ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್. ಅವರ ಚಿತ್ರಗಳು, ಕಥೆಗಳು, ಕವಿತೆಗಳು ಹಾಗೂ ಚಿಂತನೆಗಳು ನಮ್ಮ ಸಮಾಜಕ್ಕೆ ಹೊಸ ದೃಷ್ಟಿಕೋನವನ್ನೇ ನೀಡಿವೆ. ಕನ್ನಡ ಸೊಗಡನ್ನು ಜಗತ್ತಿಗೆ ಪರಿಚಯಿಸುವಲ್ಲಿ ಅವರ ಕೊಡುಗೆ ಅಪಾರ.
ಇವರೊಂದಿಗೆ ವೇದಿಕೆ ಹಂಚಿಕೊಳ್ಳುತ್ತಿರುವ ನನ್ನ ಸೌಭಾಗ್ಯವೆಂದು ಭಾವಿಸುತ್ತೇನೆ. RVCಯ ಪರವಾಗಿ ನಮ್ಮ ವಿದ್ಯಾರ್ಥಿ ಸಮುದಾಯದ ಪರವಾಗಿ ನಾಗತಿಹಳ್ಳಿ ಸರ್ ಅವರಿಗೆ ಭಾವಪೂರ್ಣ ಸ್ವಾಗತ ಸುಸ್ವಾಗತ. ನಮ್ಮ ಅಧ್ಯಕ್ಷರಾದ MP ಶ್ಯಾಮ್ ರವರು ಅವರಿಗೆ ಹೂವಿನ ಗುಚ್ಛ ಕೊಟ್ಟು ಸ್ವಾಗತಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ನಮ್ಮ ಇನ್ನೊಬ್ಬ ಗೌರವಾನ್ವಿತ ಅತಿಥಿಗಳು ಶ್ರೀಮತಿ ಪೂಜಾ ಅವರು ಉದ್ಯಮಿಗಳು ಹಾಗೂ BBMP ಪ್ರಥಮ ದರ್ಜೆಯ ಗುತ್ತಿಗೆದಾರರು. ನಿಮ್ಮಲ್ಲಿರುವ ಧೈರ್ಯ, ಉದ್ಯಮಶೀಲತೆ, ಶ್ರಮ ಮತ್ತು ಸಮಾಜಮುಖಿ ದೃಷ್ಟಿ ನಮ್ಮ ವಿದ್ಯಾರ್ಥಿಗಳಿಗೆ ದೊಡ್ಡ ಪ್ರೇರಣೆ. ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ನೀವು ಪ್ರತಿ ವರ್ಷ ನಮ್ಮ ಕನ್ನಡ ಹಬ್ಬಕ್ಕೆ ನೀಡುವ ನಿಸ್ವಾರ್ಥ ಬೆಂಬಲ ಮತ್ತು ಆತ್ಮೀಯತೆ ಈ ಹಬ್ಬದ ಯಶಸ್ಸಿಗೆ ಪ್ರಮುಖ ಕಾರಣವಾಗಿದೆ. ಕನ್ನಡ ಸಂಘ ಹಾಗೂ 8th ಮೈಲ್ ಚಾಲನಾ ಸಮಿತಿ ವತಿಯಿಂದ ತಮಗೂ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಉಪ ಪ್ರಾಂಶುಪಾಲರಾದ KS ಗೀತಾ ಮೇಡಮ್ ಅವರು ಹೂವಿನ ಗುಚ್ಛದಿಂದ ಅವರನ್ನು ಸ್ವಾಗತಿಸಬೇಕೆಂದಾಗೆ ಕೋರಿಕೊಳ್ಳುತ್ತೇನೆ. ಮುಂದಿನ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ MP ಶ್ಯಾಮ್, ನಮ್ಮ RSST ಸಂಸ್ಥೆಯ ಹೆಮ್ಮೆ ನಾಯಕರಾದ ನಮ್ಮ ಅಧ್ಯಕ್ಷರು, ಅವರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುವ ಅವಕಾಶ ನನಗೆ ಸಿಕ್ಕಿದೆ. ಶ್ಯಾಮ್ ಸರ್ RVC ಕುಟುಂಬಕ್ಕೆ ಕೇವಲ ಆಡಳಿತಗಾರರಲ್ಲ, ವಿದ್ಯಾರ್ಥಿ ಕೇಂದ್ರಿತ ಚಿಂತನೆ, ಸಂಸ್ಥೆಯ ಪ್ರಗತಿಯ ದೂರದೃಷ್ಟಿ, ಶಿಕ್ಷಣದ ಅಂತಾರಾಷ್ಟ್ರೀಯಕರಣ ಇವೆಲ್ಲವೂ ಹೃದಯದಿಂದ ಬೆಂಬಲಿಸುವ ಪ್ರೇರಣಾದಾಯಕ ನಾಯಕರಾಗಿದ್ದಾರೆ. ನಂಗೆ ಅನಿಸುತ್ತೆ ಅವ್ರಿಗೆ ಇಷ್ಟು ಕಾಂಟ್ಯಾಕ್ಟ್ಸ್ ಇದೆಯಲ್ಲ ಇಂಟರ್ನ್ಯಾಷನಲಿ, ಗ್ಲೋಬಲಿ. ನಮ್ದು ರಾಷ್ಟ್ರೀಯ ವಿದ್ಯಾಲಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕರೆಯೋದು ಅಂತಾರಾಷ್ಟ್ರೀಯ ವಿದ್ಯಾಲಯ ಕಾಲೇಜು ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಇದೆ. ಅವ್ರು 5 ನಿಮಿಷದಲ್ಲಿ ನಿಮಗೆ 10-15 ಕಾಂಟ್ಯಾಕ್ಟ್ಸ್ ಕೊಟ್ಟು ಬಿಡ್ತಾರೆ. ಆ ಥರ ಅವ್ರದ್ದೊಂದು ವ್ಯಕ್ತಿತ್ವ, ಈ ಬಿಲೀವ್ಸ್ ಇನ್ ನೆಟ್ವರ್ಕಿಂಗ್. ಸೊ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಪ್ರಾಂಶುಪಾಲರಾದ KN ಸುಬ್ರಹ್ಮಣ್ಯ ಸರ್ ಅವರು ಅವರಿಗೆ ಹೂವಿನ ಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಾಂಶುಪಾಲರು ಕಾಲೇಜಿನ ಪ್ರತಿಯೊಂದು, ನಮ್ಮ ಪ್ರಾಂಶುಪಾಲರಾದ KN ಸುಬ್ರಹ್ಮಣ್ಯ ಅವರು ಕಾಲೇಜಿನ ಪ್ರತಿಯೊಂದು ವಿದ್ಯಾರ್ಥಿ ಚಟುವಟಿಕೆಗೆ ಹಿಂದೆ ನೀವು ನಿಂತಿರುವ ದೃಢವಾದ ಬೆಂಬಲವೇ ನಮ್ಮ ದೊಡ್ಡ ಶಕ್ತಿ. ಕನ್ನಡದ ಬೆಳವಣಿಗೆಗೆ ವಿದ್ಯಾರ್ಥಿಗಳ ಸೃಜನಶೀಲತೆ ಹಾಗೂ ಕಾಲೇಜಿನ ಪ್ರಗತಿ ಈ ಎಲ್ಲದಕ್ಕೂ ನೀವು ನೀಡುತ್ತಿರುವ ಉತ್ತೇಜನವು ನಮ್ಮನ್ನು ಮತ್ತಷ್ಟು ಜವಾಬ್ದಾರಿಯುತವಾಗಿಸುತ್ತದೆ. ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ಸರ್. ಉಪ ಪ್ರಾಂಶುಪಾಲರೇ, ನಿಮ್ಮ ನಿರಂತರ ಪ್ರೋತ್ಸಾಹ, ಕನ್ನಡ ಚಟುವಟಿಕೆಗಳಿಗೆ ನೀಡುತ್ತಿರುವ ವಿಶೇಷ ಗಮನ ಹಾಗೂ ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಮಾಡಿ ನಾವು ಜೊತೆಗಿದ್ದೇವೆ ಎನ್ನುವ ವಿಶ್ವಾಸ, ಇವುಗಳು ಕನ್ನಡ ಹಬ್ಬದ ಹೃದಯಕ್ಕೆ ಹೊಸ ಸ್ಪಂದನವನ್ನು ತುಂಬಿವೆ. ನಿಮಗೂ ಕೂಡ ಸ್ವಾಗತ. RVಯಲ್ಲಿ ಕನ್ನಡ ಹಬ್ಬ ಕೇವಲ ವಿದ್ಯಾರ್ಥಿಗಳ ಹಬ್ಬವಲ್ಲ, ಇದು ಬೋಧಕೇತರ ಸಿಬ್ಬಂದಿಯೂ ಸೇರಿಕೊಂಡ ಮಾಡುವಂಥ ಉತ್ಸಾಹ, ನಿಮ್ಮಲ್ಲಿರುವ ಕುಟುಂಬ ಭಾವ, ನಾವು ಇದ್ದೇವೆ ಮಾಡಿ ಮುಂದುವರಿಸಿ ಎನ್ನುವ ಆತ್ಮೀಯತೆ ಹಬ್ಬವನ್ನು ಪ್ರತಿ ವರ್ಷ ಮತ್ತಷ್ಟು ಯಶಸ್ವಿ ಮತ್ತು ಸೌಂದರ್ಯಮಯವಾಗಿಸುತ್ತದೆ. ಕನ್ನಡ ಸಂಘ ಹಾಗೂ 8th ಮೈಲ್ ತಂಡದ ಪರವಾಗಿ RVಯ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರನ್ನು ಈ ಭವ್ಯ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಎಲ್ಲ ಶಿಕ್ಷಕೇತರೊಂದವರು ತನು ಮನ ಧನದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಕನ್ನಡ ಸಂಘ ಮತ್ತು 8th ಮೈಲ್ ವತಿಯಿಂದ. RVCಯ ಹಳೆ ಹೊಸ ವಿದ್ಯಾರ್ಥಿಗಳ ಬಾಂಧವ್ಯವೇ ಕನ್ನಡ ಹಬ್ಬದ ನಿಜವಾದ ಆತ್ಮ. ಒಟ್ಟಾಗಿ ಕೆಲಸ, ಪರಸ್ಪರ ಕಲಿಕೆ, ಪರಸ್ಪರ ಗೌರವ ಮತ್ತು ಒಂದೇ ಸಂಸ್ಕೃತಿಯನ್ನು ಮುಂದುವರಿಸುವ ದೀಕ್ಷೆ, ಇವುಗಳ ಸಂಯೋಜನೆ ನಮ್ಮ ಹಬ್ಬಕ್ಕೆ ಈ ವಿಶೇಷ ಮೆರುಗು. ಕನ್ನಡ ಸಂಘ 8th ಮೈಲ್ ತಂಡದ ಪರವಾಗಿ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಅತೀವ ಗೌರವದ ಕೃತಜ್ಞತೆ ಮತ್ತು ಹೃದಯಪೂರ್ವಕ ಸ್ವಾಗತ. ಕನ್ನಡ ಹಬ್ಬದ ಈ ಭವ್ಯ ವೇದಿಕೆಗೆ ನನ್ನೊಂದಿಗೆ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿಸುತ್ತಿರುವ ಪ್ರೊಫೆಸರ್ ರಾಜಲಕ್ಷ್ಮಿ ಮೂಡುಬಿದ್ರೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ.
ನಿಜಕ್ಕೂ ಶ್ಲಾಘನೀಯ. ನಿಮ್ಮ ನಿಮ್ಮ ತಂಡ ಭಾವ ಮತ್ತು ಇದು ನಮ್ಮ ಹಬ್ಬ ನಮ್ಮ ಜವಾಬ್ದಾರಿ ಎನ್ನುವ ಭಾವನೆ ಈ ಕಾರ್ಯಕ್ರಮ ನಿಜವಾದ ಕಾರಣಗಳು. ಎಲ್ಲರಿಗೂ ಈಗಿನ ಕರೆಂಟ್ ಸ್ಟೂಡೆಂಟ್ಸ್ಗೆ ಸುಸ್ವಾಗತ. ನಿಮಗೆ ನೀವು ಜೋರ ಚಪ್ಪಾಳೆ ಹೊಡ್ಕೊಳ್ಳಿ. 3 ತಿಂಗಳಿಂದ ಕಷ್ಟಪಡ್ತಾ ಇದ್ದೀರಾ ಎಲ್ಲ ಹುಡುಗರು. ನಿದ್ದೆ ಊಟ ಇಲ್ಲದೆ ಸತತವಾಗಿ 24 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಜೋರಾದ ಚಪ್ಪಾಳೆ. ಇಂದಿನ ಕನ್ನಡ ಹಬ್ಬ ಮತ್ತು 8th ಮೈಲ್ ಮಹೋತ್ಸವಕ್ಕೆ ಆಗಮಿಸಿರುವ ನಮ್ಮ ಮಾಧ್ಯಮ ಸ್ನೇಹಿತರಿಗೆ, ಕೈ ಜೋಡಿಸಿದ ಎಲ್ಲ ಪ್ರಾಯೋಜಕರಿಗೆ ಹಾಗೂ ಕಾರ್ಯಕ್ರಮದ ಶಿಸ್ತಿನ ವ್ಯವಸ್ಥೆಯನ್ನು ಸದಾ ಬೆಂಬಲ ನೀಡುತ್ತಿರುವ ಕೆಂಗೇರಿ ಪೊಲೀಸ್ ಅಧಿಕಾರಿಗಳು, ರಕ್ಷಣಾ ಸಿಬ್ಬಂದಿ ಹಾಗೂ NCC ಟೀಮ್ ಆಫ್ RVCಗೆ ಹೃತ್ಪೂರ್ವಕ ಸ್ವಾಗತ. ನಿಮ್ಮ ಪ್ರತಿಯೊಬ್ಬರ ಸಹಕಾರ, ಸಾನ್ನಿಧ್ಯ, ಪ್ರೋತ್ಸಾಹವೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಾಗಿಸಲು ನಮಗೆ ಬಲ ನೀಡುತ್ತದೆ. ನಿಮ್ಮೆಲ್ಲರಿಗೂ ಸ್ವಾಗತ. ಅಷ್ಟೇ ಅನಿಸುತ್ತೆ. ಯಾರಿಗೆ ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಪ್ರಿನ್ಸಿಪಲ್ ಹೇಳಿದ್ದಾರೆ ಭಾಳ ಮಾತಾಡಬೇಡ ಅಂತ. ನಂದು ಧಾರವಾಡ, ಹೆಚ್ಚಿಗೆ ಮಾತು ಬೇಡ ಅಂಥೇಳಿ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ.